ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮನೆಯಲ್ಲೇ ಆರೋಗ್ಯಕರವಾಗಿ ಹಪ್ಪಳ ಮಾಡ್ತಾಯಿದ್ದೀವಿ. ಅದು ಕಾಳಿಂದು. ಯಾವ್ಯಾವ ಕಾಳು ಹಾಕ್ತೀವಿ, ಆಮೇಲೆ ಎಷ್ಟೆಷ್ಟು ಅಳತೆ ಹಾಕ್ತೀವಿ, ಅದಕ್ಕೆ ಎಷ್ಟೆಷ್ಟು ಮಸಾಲೆ ಬೇಕು ಅಂತ ಹೇಳಿ ಈ ಪೂರ್ತಿ ವ್ಲಾಗಲ್ಲಿ ತೋರಿಸಿದ್ದೀನಿ. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. 1 kg ಹೆಸರುಬೇಳೆ, 1 kg ಉದ್ದಿನಬೇಳೆ. ಏನು ಬೀಸ್ಕೊಂಬರ್ಬೇಕಾ? ಬೀಸ್ಕೊಂಬಂದು ಒಂದು 1/4 kg ಹಸಿಮೆಣಸಿನ್ಕಾಯಿ. ರುಬ್ಬಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಹೇಳಮ್ಮ. 100 ಗ್ರಾಮ್ ಬೆಳ್ಳುಳ್ಳಿ, ಒಂದು 10 ರೂಪಾಯಿ ಕರಿಬೇವು, ಕೊತ್ತಂಬರಿ, ಮತ್ತೆ ಒಂದು ಜೀರಿಗೆ ಒಂದು 50 ಗ್ರಾಮು, ಜೀರಿಗೆ 50 ಗ್ರಾಮು, ಬೆಳ್ಳುಳ್ಳಿ ಅರ್ಧ kg, ಇದು ಬೆಳ್ಳುಳ್ಳಿ ಅಂತ ಹಸಿಮೆಣಸಿಕಾಯಿ ಅರ್ಧ kg. ಇದನ್ನೆಲ್ಲ ಹಾಕಿ ರುಬ್ಕೋಬೇಕಾ? ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿ. ಯಾವಾಗೂ ನಾನೇ ರೆಸಿಪಿ ತೋರಿಸ್ತಾ ಇದ್ದೀನಿ, ಈ ಸತಿ ನಮ್ಮಮ್ಮ ತೋರಿಸ್ತಾ ಇದ್ದಾರೆ. ನೀವು ಮನೇಲಿ ಮಾಡ್ಕೊಳ್ಳಿ. ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ತಾನೆ. ಅದು ರುಬ್ಬಿರೋ ಪೇಸ್ಟನ್ನು ಹಾಕೋತಾ ಇದ್ದೀವಿ ನಾವು. ನೋಡಿ, ಇಷ್ಟು ಗಟ್ಟಿಯಾಗಿದ್ದರೆ ಸಾಕು. ತುಂಬ ನೀರು ಹಾಕ್ಕೊಂಡೇನು ಪೇಸ್ಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ತೀರಾ ನೀರಂಗೆ ಆಯಿತು ಅಂದರೆ ಆಮೇಲೆ ಕಲಿಸ್ಕೊಳ್ಳೋಕೆ ಇದಾಗುತ್ತೆ ಅಂತ ಅಷ್ಟೇ. ಒಂದೊಂದು ಇದಾಗಿಲ್ಲ ಅಷ್ಟೇ. ಈ ಥರ ಪೇಸ್ಟ್ ಆದರೆ ಸಾಕು. ಸಾಕಲ್ಲ ನಮ್ಮ ಇಷ್ಟು ಪೇಸ್ಟ್ ಆದರೆ? ಇದಕ್ಕೇನು ಹಾಕೋಬೇಕು ಮತ್ತೆ? ಇದಕ್ಕೆ ಹಪ್ಪಳ ಖಾರ ಯಾವ ಥರ ಇರುತ್ತೆ ತೋರ್ಸೋದನ್ನ. ಹಪ್ಪಳ ಖಾರನ ಈ ಕಡೆ ಏನಂತಾರೆ? ಇಲ್ಲಿ ಪಟ್ಗ ಅಂತ. ಪಟ್ಗ ಅಂತಾರೆ. ಮೂರು ಸೈಡು ಹಪ್ಪಳ ಖಾರ ಅಂತಾರೆ. ನೋಡಿ, ಇದೆ ಹಪ್ಪಳ ಖಾರ. ಸೇಮ್ ಅಡುಗೆ ಬೇಕಿಂಗ್ ಸೋಡಾ ಥರನೇ ಇರುತ್ತೆ. ಹಪ್ಪಳ ಖಾರನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಹಾಕೋಬೇಕಮ್ಮ? 25 ಗ್ರಾಮು. ನೀವು ಎಷ್ಟು kg ಮಾಡ್ಕೋತೀರಾ, ಎಷ್ಟು ಪೇಸ್ಟ್ ಮಾಡಿರ್ತೀರಾ ಅದು ಕ್ವಾಂಟಿಟಿಗೆ ಹಾಕ್ಕೊಳ್ಳಿ. ನಾವಿಲ್ಲಿ 1.5 kg ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಒಂದು 25 ಗ್ರಾಮ್ ಅಂತ ಹಾಕೋತಾ ಇದ್ದೀವಿ. ಈಗ ಇದಕ್ಕೇ ಉಪ್ಪು ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಿಟ್ಟು ಏನು ಬಿಸಿಸ್ಕೊಂಬಂದಿದ್ವಲ್ಲ ಕಾಳಿಂದು, ಅದೆಲ್ಲ ಜಲ್ಡಿಗೆ ಇಟ್ಕೋಬೇಕು. ಇಟ್ಕೊಂಡು ಗಂಟು ಏನು ಇರಬಾರ್ದು. ಇದು ಪೇಸ್ಟ್ ಹಾಕ್ಕೊಂಡು ಈಗ ಅದನ್ನು ಜಲ್ಡಿಗೆ ಹಿಡ್ಕೊಂಡಾದ್ಮೇಲೆ ಆ ಪೇಸ್ಟು ನಾವೇನು ರುಬ್ಬಿದ್ವಲ್ಲ ಮೆಣಸಿಕಾಯಿ ಅವೆಲ್ಲ, ಅದನ್ನ ಹಾಕ್ಕೊಂಡು ಅದರಲ್ಲೇ ಕಲಿಸ್ಕೋಬೇಕು. ನೀರು ಮುಟ್ಟಿಸ್ಬಾರ್ದು. ಏನೋ ಅವಶ್ಯಕತೆ ಇದ್ದರೆ ಒಂದು ಹನಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಹಪ್ಪಳ ಉದ್ದಕ್ಕೆ ಬರೋಲ್ಲ. ಹಾಗಾಗಿ ಆ ಪೇಸ್ಟಲ್ಲೇ ಕಲಿಸ್ಕೋಬೇಕು. ತೋರಿಸ್ತೀನಿ ನಿಮ್ಗೆ ಹೇಗೆ ಕಲಿಸ್ತಾರೆ ಏನೋ ಅಂತ. ಕಲ್ಸಕ್ಕೆ ದೊಡ್ಡದು ಬೇಕಿರುತ್ತೆ ಪುಟ್ಟಿ. ಇಲ್ಲ ಅಂದರೆ ಆ ಕಡೆ ಚೆಲ್ಲೋಗುತ್ತೆ. ಪ್ಲಾಸ್ಟಿಕ್ ಬುಟ್ಟಿನೂ ತೊಗೋಬೇಕಾಯ್ತು ನಾವು, ಪಾತ್ರೆ ತುಂಬಿದ್ದು. ಒಂದು ಚಮಚ ತೊಗೊಂಡು ಈ ಹದಕ್ಕೆ ಬರಬೇಕು. ಉಪ್ಪು ಸೋಡಾ ಹಾಕಿದ್ಮೇಲೆ ನೀರು ಯಾಕೆ ಹಾಕ್ಬಾರ್ದು ಅಂತ ಹೇಳಿದ್ರೆ ನೀರು ಬಿಟ್ಕೊಳುತ್ತಲ್ವ, ಹಾಗಾಗಿ ನೀರು ಹಾಕಿ ಕಲಸಂಗಿಲ್ಲ. ಇಷ್ಟು ಗಟ್ಟಿಯಾಗಿ, ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಗಟ್ಟಿ ಕಲಿಸ್ಬೇಕು. ಒಂಚೂರು ಒಂದು ಹನಿ ಏನೋ ತೀರ ಕಲ್ಸೋಕ್ಕಾಗಲ್ಲಪ್ಪ ಅಂತ ಅಂದರೆ ಮಾತ್ರ ನೀರು ಹಾಕೋಬೇಕು. ಒಂದೇ ಹನಿ, ಜಾಸ್ತಿ ಹಾಕೋಬಾರ್ದು. ಆಮೇಲೆ ನಾಳೆ ಹಪ್ಪಳ ಉದ್ದಕ್ಕಾಗಲ್ಲ. ಹಾಗಾಗಿ ಇದನ್ನ ಕಲಸಿ ಇವತ್ತು ಎತ್ತಿಟ್ಟು ನಾಳೆ ಹಪ್ಪಳ ಉದ್ದಬೇಕು. ಇದನ್ನ ನಾದಿ ಮುಚ್ಚಿಟ್ಬಿಡ್ಬೇಕು. ನಾಳೆಗೆ ಲಟ್ಟಿಸೋಕ್ಕೆ ಗಟ್ಟಿಯಾಗಿ ಕಲಿಸ್ಬೇಕು. ಈ ಥರ ನಾದಿ ಇಟ್ಬಿಟ್ರೆ ನಾಳೆ ಉದ್ದಕ್ಕೆ ಸರಿ ಹೋಗುತ್ತೆ. ಮುಚ್ಚಿಟ್ಬಿಡೋಣ. ಇದನ್ನ ನಾಳೆ ತೋರಿಸ್ತೀನಿ. ಅಲ್ಲೂ ನೀಟಾಗಿ ಒರೆಸ್ಬಿಟ್ಟು ಇದನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಜಜ್ಕೋಬೇಕು. ಇದನ್ನ ಎಷ್ಟು ನಮ್ಗೆ ಯಾವ ಹದ ಬೇಕೋ ಅದಕ್ಕೆ ಚೆನ್ನಾಗಿ ಜಜ್ಕೋಬೇಕು.
ನೋಡಿ ಈ ಥರ ಜಜ್ಕೋಬೇಕು. ಎಷ್ಟು ಜಸ್ತಿರೋ ಅಷ್ಟು ಹದಕ್ಕೆ ಬರುತ್ತದು. ಒಳ್ಳಲ್ಲಿ ಕುಟ್ಬೋದು, ಒಳ್ಳಿಲ್ವಲ್ಲ ಹಾಗಾಗಿ ಹಿಂಗೆ ಜಜ್ಕೋತಾರೆ. ಇಲ್ಲಾಂದರೆ ಒಳ್ಳಲ್ಲಿ ಹಾಕಿ ಚೆನ್ನಾಗಿ ಹದ ಬರೋವರೆಗೂ ಜಜ್ಕೋಬೇಕಿದು. ಎಷ್ಟು ಜಜ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಹಪ್ಪಳ. ಚೆನ್ನಾಗಿ ಬಿದ್ದಿ ಉಳ್ಳಿ ಹರಿದ್ರೆ ಸಾಫ್ಟಾಗಿ ಚೆನ್ನಾಗಿ ಬರ್ತದೆ ಹಪ್ಪಳ. ಹಪ್ಪಳ. ಸ್ಟಾರ್ಟ್. ಈ ಥರ ಉಳ್ಳಿ ಮಾಡ್ಕೋಬೇಕು. ಕೈಗೆ ಎಣ್ಣೆ ಹಚ್ಕೊಂಡು ಉಳ್ಳಿ ಮಾಡಿ ಇಟ್ಕೊಂಡು ಲಟ್ಟಿಸ್ಬೇಕು. ಫ್ಯಾನ್ ಗಾಳಿಗೆ ಇಡೋಂಗಿಲ್ಲ, ಉದ್ದಕ್ಕಾಗಲ್ಲ ಆಮೇಲೆ. ಅದಕ್ಕೆ ಇದಕ್ಕೆ ಮುಚ್ಚಿಕೊಂತಾನೆ ಆಮೇಲೆ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ಇದು ಉಳ್ಳಿ ಅರ್ದಿಟ್ಟಿರೋದು. ಇದು ಎದ್ದಿ ಲಟ್ಸೋ ಹಿಟ್ಟು. ಈ ಥರ ಮುಚ್ಚಿಟ್ಕೋಬೇಕು, ಇಲ್ಲಾಂದರೆ ಒಣಗ್ದಂಗೆ ಆಗುತ್ತೆ. ನೋಡಿ ಈ ಥರ ಉದ್ದಬೇಕು. ಈ ಥರ ಒಣಗಾಕಬೇಕು. ಒಂದು ದಿವಸ ಎಲ್ಲ ನೆರಳಲ್ಲಿ ಒಣಗಬೇಕು. ಆಮೇಲೆ ಎಲ್ಲ ಉದ್ದಿದ ಮೇಲೆ ತೋರಿಸ್ತೀನಿ ನಿಮಗೆ. ಈ ಥರ 2-3 ದಿವಸ ಬಿಸಿಲಲ್ಲಿ ಒಣಗಿಸಿದ ಮೇಲೆ ಒಂದು ರೆಡ್ ಬಾಕ್ಸಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲಾಂದರೆ ನಿಮಗೆ ಸ್ಟೀಲ್ ಕಂಟೈನರ್ ಇರುತ್ತಲ್ಲ ಅದರಲ್ಲಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಆದರೆ ಅವಾಗವಾಗ ಯೂಸ್ ಮಾಡ್ಕೋಬೇಕು, ಯಾಕಂತಂದರೆ ಇಲ್ಲಾಂದರೆ ಹುಳ ಹತ್ತದಂಗೆ ಆಗುತ್ತೆ. ಹಾಗಾಗಿ ಮತ್ತು ಎಲ್ಲಾದರೂ ಊರಿಗೆ ಹೋಗ್ತಾಯಿದ್ರೆ ಈ ಥರ ರೆಡ್ ಬಾಕ್ಸಲ್ಲಿ ಇಟ್ಕೊಂಡು ಹೋಗಿ ಮತ್ತು ನೀವು ಟಿಫನ್ ಬಾಕ್ಸಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ. ಹಾಗೆ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.